ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ 11 ವರ್ಷಗಳ ಸಾಧನೆ ಹಿನ್ನೆಲೆ ವಿಕಸಿತ ಭಾರತ ಸಂಕಲ್ಪ ಸಭೆ ಗಂಗಾವತಿಯಲ್ಲಿಂದು ನಡೆಯಿತು. ಈ ವೇಳೆ ಶಾಸಕ ಜೆ. ಜನಾರ್ದನ್ ರೆಡ್ಡಿ, ಕಾಡಾ ಮಾಜಿ ಅಧ್ಯಕ್ಷ ತಿಪ್ಪೇರುದ್ರಸ್ವಾಮಿ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಮಾತನಾಡಿದ ಜನಾರ್ದನ್ ರೆಡ್ಡಿ, ದೇಶದ ಅಭಿವೃದ್ಧಿಯೇ ಪ್ರಧಾನಿ ನರೇಂದ್ರ ಮೋದಿಯವರ ಪ್ರಮುಖ ಧ್ಯೇಯವಾಗಿದ್ದು, ಈ ದಿಸೆಯಲ್ಲಿ ಈಗಾಗಲೇ ದೇಶದ ಹಿತದೃಷ್ಟಿಯಿಂದ ಹಲವು ಅಭಿವೃದ್ಧಿ ಕೆಲಸಗಳನ್ನು ನೆರವೇರಿಸಿದ್ದಾರೆ ಎಂದರು. ತ್ರಿವಳಿ ತಲಾಖ್ ಪದ್ಧತಿ ರದ್ದುಗೊಳಿಸುವಂತಹ ಮಹತ್ವದ ನಿರ್ಧಾರ ಮೂಲಕ ದೇಶದ ಮುಸ್ಲಿಂ ಮಹಿಳೆಯರ ಗೌರವವನ್ನು ಎತ್ತಿ ಹಿಡಿದಿದ್ದಾರೆ. ಈ ಮೂಲಕ ಮುಸ್ಲಿಂ ಮಹಿಳೆಯರ ಆತ್ಮಾಭಿಮಾನಕ್ಕೆ ಮನ್ನಣೆ ದೊರಕಿದೆ. ಆತ್ಮಾಭಿಮಾನಕ್ಕೆ ಮನ್ನಣೆ ದೊರಕುವಂತೆ ಪ್ರಧಾನಿ ಗಮನ ನೀಡಿದ್ದಾರೆ ಎಂದು ಹೇಳಿದರು. ಅವರೆಲ್ಲರ ಆತ್ಮಶಾಂತಿಗಾಗಿ ಬೀದಿಯಿಂದ ಮಕ್ಕಳು ತಗೊಂಡು ಕಳ್ಳಿಯಲ್ಲಿ ಜೀವನ ಮಾಡುವಂತ ಒಂದು ಸ್ಥಿತಿ ಬರಬಾರದು ಅಂತ ಹೇಳಿ ಕಾನೂನಿನ ಹೆಣ್ಮಗಳು ಕೂಡ ಜೀವನಾಂಶ ಪಡ್ಕೊಳ್ಳೋದಕ್ಕೆ, ಕಾನೂನು ಹೋರಾಟ ಮಾಡೋದಕ್ಕೆ, ಅವರು ಕೂಡ ಒಂದು ಸಮಾನವಾದ ಹಕ್ಕನ್ನು